ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ 20ನೇ ದಿನದ ಪಾಠ. ನಾವು ಮದುವೆ, ಹುಟ್ಟುಹಬ್ಬದ ಪಾರ್ಟಿ ಅಥವಾ ಗೆಟ್ ಟುಗೆದರ್ ಫಂಕ್ಷನ್ಗಳಿಗೆ ಹೋದಾಗ ಅಲ್ಲಿನ ಜನರ ಜೊತೆ ಮಾತು ಶುರು ಮಾಡಲು ನಮಗೆ ಸ್ವಲ್ಪ ಭಯ ಇರುತ್ತೆ. ಹಾಯ್ ಅಂದ್ಮೇಲೆ ಮುಂದೆ ಏನ್ ಮಾತಾಡಬೇಕು ಅಂತ ಗೊತ್ತಾಗಲ್ಲ. ಇವತ್ತು ಪಾರ್ಟಿಗಳಲ್ಲಿ ಆರಾಮವಾಗಿ ಮತ್ತು ಸ್ಟೈಲಿಶ್ ಆಗಿ ಇಂಗ್ಲಿಷ್ ಬಳಸೋದು ಹೇಗೆ ಅಂತ ಕಲಿಯೋಣ. ಭಾಗ 1. ಶುಭಾಶಯ ತಿಳಿಸುವುದು, ವಿಶಿಂಗ್ ಅದರ್ಸ್. ಯಾವುದೇ ಫಂಕ್ಷನ್ ಇರಲಿ, ಮೊದಲು ಅಭಿನಂದನೆ ಸಲ್ಲಿಸುವುದು ಹೇಗೆ ಅಂತ ನೋಡೋಣ. ಹುಟ್ಟುಹಬ್ಬದ ಶುಭಾಶಯಗಳು, ಹ್ಯಾಪಿ ಬರ್ತ್ಡೇ. ನಿಮ್ಮ ಮದುವೆ ಜೀವನ ಸುಖವಾಗಿರಲಿ, ಹ್ಯಾಪಿ ಮ್ಯಾರಿಡ್ ಲೈಫ್ ಟು ಯು. ಈ ಪಾರ್ಟಿ ತುಂಬಾ ಚೆನ್ನಾಗಿದೆ, ದಿಸ್ ಪಾರ್ಟಿ ಈಸ್ ವಂಡರ್ಫುಲ್. ನೀವು ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ, ಯು ಲುಕ್ ಗ್ರೇಟ್ ಟುಡೇ. ಭಾಗ 2. ಪರಿಚಯ ಮಾಡಿಕೊಳ್ಳುವುದು, ಸ್ಟಾರ್ಟಿಂಗ್ ಎ ಕಾನ್ವರ್ಸೇಷನ್. ಪರಿಚಯವಿಲ್ಲದವರ ಜೊತೆ ಮಾತು ಬೆಳೆಸಲು ಹೀಗೆ ಕೇಳಿ: ನೀವು ಯಾರ ಕಡೆಯವರು? ಫ್ರಮ್ ವಿಚ್ ಸೈಡ್ ಆರ್ ಯು? ಅಂದ್ರೆ ಹುಡುಗನ ಕಡೆಯವರ ಅಥವಾ ಹುಡುಗಿ ಕಡೆಯವರ ಅಂತ ಕೇಳಲು. ನೀವು ಏನ್ ಕೆಲಸ ಮಾಡ್ತಿದ್ದೀರಾ? ವಾಟ್ ಡು ಯು ಡೂ ಫಾರ್ ಎ ಲಿವಿಂಗ್? ನೀವು ಎಲ್ಲಿರೋದು? ವೇರ್ ಡು ಯು ಸ್ಟೇ? ಇಲ್ಲಿಗೆ ಬಂದಿದ್ದು ಖುಷಿ ಆಯ್ತು, ಇಟ್ಸ್ ಎ ಪ್ಲೆಷರ್ ಟು ಬಿ ಹಿಯರ್. ಭಾಗ 3. ಊಟ ಮತ್ತು ಪಾನೀಯದ ಬಗ್ಗೆ, ಫುಡ್ ಆ್ಯಂಡ್ ಡ್ರಿಂಕ್ಸ್. ಊಟದ ಹತ್ತಿರ ಅಥವಾ ಡ್ರಿಂಕ್ಸ್ ಬಗ್ಗೆ ಹೀಗೆ ಮಾತಾಡಿ: ಊಟ ತುಂಬಾ ರುಚಿಯಾಗಿದೆ, ದ ಫುಡ್ ಈಸ್ ಡೆಲಿಷಿಯಸ್. ನೀವು ಏನಾದರೂ ಕುಡಿಯಲು ತಗೋತೀರಾ? ವುಡ್ ಯು ಲೈಕ್ ಟು ಹ್ಯಾವ್ ಸಮಥಿಂಗ್ ಟು ಡ್ರಿಂಕ್? ನನಗೆ ಸ್ವಲ್ಪ ನೀರು ಬೇಕು, ಐ ವಾಂಟ್ ಸಮ್ ವಾಟರ್ ಪ್ಲೀಸ್. ನೀವು ಸಸ್ಯಾಹಾರಿನ ಅಥವಾ ಮಾಂಸಾಹಾರಿನ? ಆರ್ ಯು ಎ ವೆಜಿಟೇರಿಯನ್ ಆರ್ ಎ ನಾನ್ ವೆಜಿಟೇರಿಯನ್? ಸ್ನೇಹಿತರೆ, ಪಾರ್ಟಿಯಲ್ಲಿ ಇಂಗ್ಲಿಷ್ ಮಾತಾಡೋದು ಎಷ್ಟು ಸುಲಭ ಅಲ್ವಾ? ಇವತ್ತಿನ ಹೋಮ್ವರ್ಕ್, ಊಟ ತುಂಬಾ ರುಚಿಯಾಗಿದೆ ಅನ್ನೋದನ್ನ ಇಂಗ್ಲಿಷ್ನಲ್ಲಿ ಕಮೆಂಟ್ ಮಾಡಿ. ಈ 20 ದಿನದ ಕಲಿಕೆಯಿಂದ ನಿಮ್ಮಲ್ಲಿ ಆತ್ಮವಿಶ್ವಾಸ ಬಂದಿದೆ ಅಂತ ನಂಬಿದ್ದೇನೆ. ಮುಂದಿನ ಭಾಗದಲ್ಲಿ ನಾವು ಮಕ್ಕಳ ಜೊತೆ ಮತ್ತು ಶಾಲೆಯಲ್ಲಿ ಇಂಗ್ಲಿಷ್ ಮಾತಾಡುವುದು ಹೇಗೆ ಅನ್ನೋದನ್ನ ಕಲಿಯೋಣ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದಗಳು.